ಏ ಅಮ್ಮ, ಯಾರ್ದೇ ಅದು ಫೋನ್ ಇಷ್ಟೊತ್ತಲ್ಲಿ ಅನ್ನಕ್ಕೆ ಏನ್ ಮಧ್ಯರಾತ್ರಿ ಆಗೋಯ್ತಾ? ನೀನೊಳ್ಳೆ. ಹಲೋ, ಮೊದಲೇ ಮ್ಯಾಟ್ರೆ ಮರ್ತ್ಬಿಟ್ಟಿಯಲ್ಲೇ. ಅಮ್ಮ ಯಾರ್ದು ಫೋನು ಅಂತ ಕೇಳಿದ್ಲು, ನೆನ್ಪಿದ್ಯಾ? ಇವಳ್ದೊಂದು ಆಫೀಸಿಂದ ಫೋನ್ ಬಂದಿತ್ತಮ್ಮ, ಬೇಗ ಕೆಲ್ಸಕ್ಕೆ ಜಾಯ್ನ್ ಆಗಿ ಅಂತಿದ್ದಾರೆ. ಅಯ್ಯೋ, ನೀನು ನಿನ್ನ ಕೆಲಸ ಬಾ, ನಿನ್ಗೆ ಊಟಕ್ಕೆ ಬಡಿಸ್ತೀನಿ, ಬೇಗ ಬಾ. ಸ್ಟ್ರಾಂಗ್ ಟೀ, ಬಾಯಿಗಿಟ್ಟಿದ್ದಂಗೆ ಭಗವಂತ ಕಾಣಿಸ್ಬೇಕು. ನೀನು ಮೀಟ್ ಮಾಡೋದಕ್ಕೆ ಇದಕ್ಕಿಂತ ಬೆಟರ್ ಜಾಗ ಸಿಗ್ಲಿಲ್ವಾ? ನೀನ್ ಮೀಟ್ ಮಾಡ್ಬೇಕು ಅಂದಾಗ ಏನ್ ಅರ್ಮನೆಲ್ಲ ಮೀಟ್ ಆಗ್ತೀವಿ. ನೀನ್ ಹುಡ್ಕೋ ಜಾಗಕ್ಕಿಂತ ಇದು 1000 ಪಾಲ್ ಬೆಟ್ರು. ನೀನ್ ಹುಡ್ಕೋ ಜಾಗನೋ ಇಲ್ಲ ಪಾಳ್ ಬಿದ್ದಿರುತ್ತೆ, ಇಲ್ಲ ಬೂತ್ ಬಂಗ್ಲೆ. ನೀನೊಂಥರ ವಿಚಿತ್ರ. ಶರಾಬ್. ಅದಾಗಿರ್ಲಿ, ಹೊತ್ತು ಗೊತ್ತಿಲ್ಲದೆ ಕಾಲ್ ಮಾಡಬೇಡ ಅಂತ ಎಷ್ಟು ಸಲ ಹೇಳಿಲ್ಲ? ನೈಟ್ ಹೊತ್ತಲ್ಲಿ ನನ್ನಂತ ಇನ್ನೋಸೆಂಟ್ ಹುಡುಗಿ ಕಾಲ್ ಮಾಡಿ ಮೀಟ್ ಮಾಡ್ಬೇಕು ಅಂತೀಯಲ್ಲ? ಇನ್ನೋಸೆಂಟ್ ಅನ್ನೋ ಪದಕ್ಕೆ ಮರ್ಯಾದೆ ತೆಗಿಬೇಡ. ಆಯ್ತಾಯ್ತು, ಅದ್ಯಾಕೆ ಮೀಟ್ ಮಾಡಕ್ ಹೇಳ್ದೆ ಅದನ್ನೇ ಹೇಳು. ಅದೇ ಸೇಲ್ಸ್ ಅಂಡ್ ಗೂಡ್ಸ್ ಟ್ಯಾಕ್ಸ್, GST ಬಗ್ಗೆ ನಿನ್ನ ಒಪಿನಿಯನ್ ಕೇಳೋಣ ಅಂತ. ನಿನ್ ಕೈಲೊಂದು ಬ್ಲಾಗ್ ಓಪನ್ ಮಾಡಿಸಿ ಅದರಲ್ಲಿ ಪೊಲಿಟಿಕಲ್ ಆರ್ಟಿಕಲ್ ನಿನ್ ಕೈಲಿ ಬರ್ಸೋಣ ಅಂತ. ನಮಗೆ ಕೌಂಟ್ರು. ಸುಮ್ನೆ ಟಾಂಗ್ ಕೊಡೋದೆಲ್ಲ ಇಟ್ಕೋಬೇಡ, ವಿಷಯಕ್ಕೆ ಬಾ. ಆರ್ತಿ ಮತ್ತೆ ವಿಕ್ರಾಂತ ಮೀಟ್ ಮಾಡ್ಸಾದ್ಮೇಲೆ ಇನ್ನೇನಿರುತ್ತೆ? ಅವರಿಬ್ರು ಮದ್ವೆನ ಹೇಗೆ ಎಲ್ಲಿ ಮಾಡ್ಬೇಕು ಅಂತ ಮಾತಾಡ್ಬೇಕು ತಾನೆ. ಸಕ್ಕರೆ ಹಾಕೋದು ಇರುತ್ತಪ್ಪ. ವಾಟ್? ಸಕ್ಕರೆನ? ಅಯ್ಯೋ ನಿಂಗಲ್ಲ ಕಣಯ್ಯ, ಟೀಗ್ ಸ್ವಲ್ಪ ಸಕ್ಕರೆ ಕಮ್ಮಿ ಆಗಿದೆ ಅಣ್ಣ, ಚೂರು ಹಾಕು. ಇನ್ನೊಂದು 2 ಸ್ಪೂನ್ ಹಾಕೋಣ. ಇನ್ನೊಂದು ಹಾಕು ಬೇಗ. ಸೌಂಡ್ ಮಾಡದೆ ಕುಡಿಯಕ್ ಬರಲ್ವಾ? ಕತ್ತೆಗೇನ್ ಗೊತ್ತು ಕಸ್ತೂರಿ ಪರಿಮಳ. ಸೌಂಡ್ ಮಾಡ್ದೆ ಕುಡಿಯೋಕಿದೇನ್ ಮೂಸುಂಬಿ ಜ್ಯೂಸ? ಇಲ್ಲಿ ನೋಡು. ಇದ್ದು ಟೀ ಕುಡಿಯೋ ಸ್ಟೈಲು. ಎಮ್ಮೆ ಕಲಗಚ್ಚ ಕೂಡ ಹೀಗೆ ಕುಡಿಯೋದು. ನಿನಗೂ ಅದಕ್ಕೂ ಜಾಸ್ತಿ ವ್ಯತ್ಯಾಸನೇ ಇಲ್ಲ. ಓಹೋ ರಂಗಣ್ಣ, ಇವ್ರಿಗೂ ಒಂದು ಟೀ ಕೊಡಿ. ಅದ್ ಹೇಗ್ ಸೌಂಡ್ ಮಾಡ್ದೆ ಕುಡಿತಾರೆ ನೋಡೇ ಬಿಡೋಣ. ನೋನೋ, ನನಗ್ ಬೇಡ. ಪಾಪ, ಇವ್ರಿಗಿಲ್ಲೆಲ್ಲ ಕುಡ್ದು ಅಭ್ಯಾಸ ಇಲ್ವೇನೋ. ನಮಗೆ ನಿಮ್ಮಷ್ಟು ಟೈಮ್ ಇಲ್ಲ ಮದುವೆ ಬಗ್ಗೆ ಮಾತಾಡೋಣ. ಈಗ ಸಡನ್ ಆಗಿ ಕೇಳಿದ್ರೆ ಹೆಂಗೆ? ಮತ್ತೆ ಇನ್ನೊಂದು 10 ವರ್ಷ ಬಿಟ್ಟು ನಿಮ್ಮ ಅಕ್ಕನ ಕೂದಲು ಬೆಳ್ಳಗಾದ್ಮೇಲೆ ಕೇಳಬೇಕಿತ್ತಾ? ಇದೆಲ್ಲ ಚೆನ್ನಾಗಿ ಮಾತಾಡ್ತೀಯ ನೋಡು. ಮದ್ವೆ ಬಗ್ಗೆ ಮುಂದೂರಕ್ಕೆ ನಮ್ಮಲ್ಲಾಗ್ಲಿ ನಿಮ್ಮಲ್ಲಾಗ್ಲಿ ಮಾತಾಡಾಗಿದ್ಯಾ? ಸ್ವಲ್ಪ ಏನಾದರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಇಬ್ರು ಮನೆಯವ್ರಿಗೂ ಇದಾಗಲ್ಲ ಅಂತ ಚೆನ್ನಾಗಿ ಗೊತ್ತು ತಾನೆ. ನಾವು ಹೋಗಿ ಹೇಳಿದ ತಕ್ಷಣ ಅವರೇ ಮುಂದೆ ನಿಂತು ಮದುವೆ ಮಾಡಿಸ್ತಾರ. ಎಲ್ಲದಲ್ಲೂ ಹುಡುಗಾಟ ನಿಂದು. ಸರಿ, ಹಾಗಿದ್ರೆ ಇನ್ನೇನ್ ಮಾಡೋದು? ನಾನೇನೇನು ಕೇಳ್ತಿದ್ಯಾ? ಆದಷ್ಟು ಬೇಗ ನಿಮ್ಮ ಮನೇಲಿ ವಿಷಯ ತಿಳಿಸಿ ಅವ್ರ ಮದುವೆಗೆ ಒಪ್ಸು. ಇಲ್ಲಾಂದ್ರೆ ಖಂಡಿತವಾಗ್ಲೂ ಇದು ಅಧ್ವಾನ ಆಗೋದ್ರಲ್ಲಿ ಡೌಟೇ ಇಲ್ಲ. ನಿನ್ನ ವಿಷಯ ಮನೇಲಿ ಮಾತಾಡಿದ್ಮೇಲೆ ನನಗೆ ಹೇಳು, ನಾನು ಮನೇಲಿ ಮಾತಾಡ್ತೀನಿ. ಸಕ್ಕರೆ ಜಾಸ್ತಿ ಆಗೋಯ್ತು. ಸರಿ, ಟೀ ದುಡ್ಡು ಕೊಡು. ಹಲೋ, ಏನ್ ಮುಖ ನೋಡ್ತಿದ್ಯಾ? ಅದಕ್ಕೆ ಹೇಳುದು ಪ್ರಪಂಚ ಜ್ಞಾನ ಇರ್ಬೇಕು ಅಂತ. ಏನ್ ಹೇಳ್ತಿದ್ಯಾ? ನಿನಗೆ ಹುಡ್ಗೀರಂದ್ರೆ ಆಗಲ್ಲ, ಓಕೆ. ಅಟ್ಲೀಸ್ಟ್ ಹುಡ್ಗೂರ್ ಸವಸನಾದ್ರೂ ಇಲ್ವಲ್ಲಯ್ಯ? ಹುಡ್ಗೀರ್ನ ಹೊರಗೆ ಕರ್ಕೊಂಡ್ ಬಂದ್ರೆ ಟ್ರೀಟ್ ಚಾರ್ಜ್ ಎಲ್ಲ ಹುಡ್ಗೂರೇ ಕೊಡ್ಬೇಕು, ಗೊತ್ತಾ? ಆ ಥರ ಏನಾದರೂ ರೂಲ್ಸ್ ಇದೆಯಾ? ರೂಲ್ಸ್ ಅಲ್ಲ, ಅದು ಅಲಿಖಿತ ನಿಯಮ. ಒಂದು ಟೀ ದುಡ್ಡು ಕೊಡೋಕ್ಕೂ ಮುಖ ನೋಡ್ತಾನೆ, ಕಂಜೂಸ್. ಚಿಲ್ಡ್ರನ್ನ ನೀವೇ ಇಟ್ಕೊಳ್ಳಿ, ಮನ್ಸು ವಿಶಾಲವಾಗಿರ್ಬೇಕು. ಮದ್ವೆ ಆದ್ಮೇಲೆ ಹೆಂಡತಿಗಾದ್ರೂ ಚೂರು ಪಾರು ಖರ್ಚು ಮಾಡು. ಉಳಿಸ್ಬೇಕು ಅಂತ ದುಡ್ಡನ್ನೆಲ್ಲ ಬಚ್ಚಿಟ್ರೆ ಮಣ್ಣು ಮಾಡುವಾಗ ಯಾರು ಅದನ್ನ ಗುಂಡಿಗೆ ಹಾಕಲ್ಲ, ತಿಳ್ಕೊ. ನಂಗಿದೆಲ್ಲ ಯಾಕಮ್ಮ? ನಾನೇನು ಅಂಜುತ್ತರ ಚಿಕ್ಕೋಳ? ನೀನು ಯಾವಾಗಲೂ ನನಗೆ ಚಿಕ್ಕ ಮಗುನೇ ಕಣೆ. ನಿನಗೆ ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಳಿಗೆ ಮದುವೆ ಆದ್ರೂ ನೀನು ನನಗೆ ಚಿಕ್ಕ ಮಗುನೇ. ನನಗೆ ಆಸೆ ಆದಾಗೆಲ್ಲ ನೀನು ಕೂದಲು ಬಾಚ್ತಾನೇ ಇರ್ತೀನಿ. ಅದು ನನ್ನ ಹಕ್ಕು, ಗೊತ್ತಾ? ಅಯ್ಯೋ, ಏನೋ ತಪ್ಪಾಗಿ ಕೇಳ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು ಆಯ್ತಾ? ಇವಳು ನೋಡು,
ಒಳ್ಳೆ ಗಂಡು ಬೀರಿ ಥರ ಅದು ಇದು ಕೆಲಸ ಅಂತ ಹೇಗೆ ಆರಾಮಾಗಿ ಬರ್ತಿದ್ದಾಳೆ. ಏನೇ ಹಾಗೆ ನೋಡ್ತಿದ್ಯಾ? ಮನೇಲಿ ಒಂದು ರಾಶಿ ಕೆಲಸ ಬಿದ್ದಿದೆ. ಇನ್ನು ನೆಂಟ್ರದ್ದು ಲಿಸ್ಟ್ ಮಾಡಬೇಕು, ಯಾವ ರೂಟಿಂದ ಕರಿಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಪೆನ್ನು ಪೇಪರ್ ತಗೋ. ಆದಷ್ಟು ಬೇಗ ನಿಮ್ಮ ಮನೇಲಿ ವಿಷಯ ತಿಳಿಸಿ ಅವ್ರನ್ನ ಮದುವೆಗೆ ಒಪ್ಸು. ಇಲ್ಲ ಅಂದರೆ ಖಂಡಿತವಾಗ್ಲೂ ಇದು ಅಧ್ವಾನ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಒಳ್ಳೆ ಗರ ಬಡ್ದೋಳ್ತಾರೆ ನಿಂತಿದ್ಯಾ? ನಾ ಹೇಳಿದ್ದು ಕೇಳಿಸ್ಲಿಲ್ವಾ? ಅಮ್ಮ ನಿನ್ನ ಹತ್ರ ಮಾತಾಡಬೇಕು. ಅದಕ್ಕೆ ಯಾಕೆ ಪೀಠಿಗೆ ಹಾಕ್ತಿದ್ಯಾ? ಅದೇನು ಅಂತ ಹೇಳು. ಅಮ್ಮ ಅದು ಅದೇನಂದರೆ ಪರಿ ಪರಿ ಏನ್ರಿ ಇವತ್ತು ಇಷ್ಟು ಖುಷಿಯಾಗಿದ್ದೀರಾ? ಖುಷಿ ಆಗದೆ ಮತ್ತಿನ್ನೇನು, ನಾನು ಲೋನಿಗೆ ಟ್ರೈ ಮಾಡ್ತಾ ಇದ್ನಲ್ಲ, ಅದು ಸ್ಯಾಂಕ್ಷನ್ ಆಗೋಯ್ತು. ಹೌದೇನ್ರಿ? ನೀವು ಹೇಳ್ತಿರೋದು ನಿಜಾನಾ? ನಾನು ಯಾಕೆ ಸುಳ್ಳು ಹೇಳಿ? ಅಪ್ರೂವಲ್ ತಗೊಳ್ಳೋದಕ್ಕೆ ಸ್ವಲ್ಪ ಹೆಣಗಾಡಬೇಕಾಯ್ತು, ಕಡೆಗೂ ಲೋನ್ ಸಿಕ್ಕೇ ಬಿಡ್ತು. ಅಬ್ಬಾ, ಈಗ ಸಮಾಧಾನ ಆಗ್ತಿದೆ ರೀ. ದೇವ್ರ ದೊಡ್ಡವನು. ಬರೀ ಸಮಾಧಾನ ಅಲ್ಲ, ಧೈರ್ಯನೂ ಬಂತು. ಇನ್ನು ನಮ್ಮ ಆರ್ತಿ ಗೌತಮ್ ಮದುವೆನ ಚಿಂತೆ ಇಲ್ಲದೆ ಮಾಡಬಹುದು, ಯಾವುದೇ ಅಡೆತಡೆ ಇಲ್ಲ. ಕೈಯಲ್ಲಿ ದುಡ್ಡಿಲ್ಲದೆ ಇದ್ದರೆ ಕೈ ಕಾಲೇ ಓಡಲ್ಲ. ದುಡ್ಡಿಲ್ಲದೆ ಎಲ್ಲದನ್ನು ಟೈಮಿಗೆ ಸರಿಯಾಗಿ ಹೇಗಪ್ಪ ಅರೇಂಜ್ ಮಾಡೋದು ಅಂತ ಟೆನ್ಷನ್ ಆಗಿತ್ತು. ಈಗ ಪರವಾಗಿಲ್ಲ, ನಿರಾಳ ಅನ್ನಿಸ್ತಾ ಇದೆ. ಹೌದು ರೀ. ಇರಿ, ನಿಮಗೆ ತಣ್ಣಗೇನಾದರೂ ತರ್ತೀನಿ. ಏನು ಬೇಡ, ಮೊದಲು ನಾನು ಹೇಳೋದನ್ನು ಕೇಳು. ಆದಷ್ಟು ಬೇಗ ಒಂದು ಪಟ್ಟಿ ರೆಡಿ ಮಾಡು. ಕೈಯಲ್ಲಿ ದುಡ್ಡಿದೆ ಅಂತ ಯಾವ್ಯಾವುದಕ್ಕೂ ಖರ್ಚು ಮಾಡೋದು ಬೇಡ. ಇಂಪಾರ್ಟೆಂಟಾಗಿ ಏನೇನು ಬೇಕೋ ಯೋಚನೆ ಮಾಡಿ ಬರೆದಿಡು. ನನ್ನ ಹತ್ರ ಜಾಸ್ತಿ ಏನೂ ಇಲ್ಲ, ಆದರೆ ಇರೋದರಲ್ಲಿ ಛತ್ರ ಬುಕ್ ಮಾಡೋದಕ್ಕೆ, ನಮ್ಮ ಕಡೆಯಿಂದ ತಾಳಿ ಮತ್ತು ಸಣ್ಣ ಪುಟ್ಟ ಒಡವೆ ಮಾಡೋದಕ್ಕಾಗುತ್ತೆ. ರೀ, ಇಷ್ಟೊತ್ತು ನಾನು ಅಮ್ಮಗೆ ಅದನ್ನೇ ಹೇಳ್ತಿದ್ದೆ, ನೆಂಟರ ಲಿಸ್ಟ್ ಮಾಡೋಣ ಅಂತ. ಅಮ್ಮು, ಅದ್ರ ಜೊತೆಗೆ ಅಪ್ಪ ಹೇಳಿದ್ದನ್ನು ಬರೆಯೋಣ. ಎಲ್ಲ ಸೇರಿಕೊಂಡು ಅದನ್ನೇ ಒಂದು ದೊಡ್ಡ ಸಮಾರಾಧನೆ ಮಾಡಿಬಿಡ್ಬೇಡಿ ಮತ್ತೆ. ಅಯ್ಯೋ ಇಲ್ಲ ರೀ, ಆದಷ್ಟು ಬೇಗ ಲಿಸ್ಟ್ ಮಾಡ್ತೀನಿ. ನೀವು ಬನ್ನಿ, ಏನಾರು ತಿನ್ನಿವ್ರಂತೆ. ಬನ್ನಿ. ಅಕ್ಕ, ನನಗೆ ನಿನ್ನ ಖುಷಿನೇ ಮುಖ್ಯ. ಆದರೆ ಅಪ್ಪ ಅಮ್ಮ ಇಷ್ಟು ಖುಷಿಯಲ್ಲಿರುವಾಗ ನಿನ್ನ ಮದುವೆ ಅವ್ರು ಅಂದ್ಕೊಂಡವ್ರ ಜೊತೆ ನಡೆಯಲ್ಲ ಅನ್ನೋದು ಗೊತ್ತಾದರೆ ಏನು ಮಾಡ್ತಾರೆ ಅನ್ನೋದನ್ನು ನನ್ನ ಹತ್ರ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಶುಂಠಿ ಶಂಕರ ಹೇಳ್ದ ಅಂತ ನಾನು ಇವ್ರ ಹತ್ರ ಹೇಗೆ ಹೇಳಲಿ? ಆದರೆ ಟೈಮೂ ಇಲ್ಲ. ಹಿಂಗೆ ಬಿಟ್ಟರೆ ಇವ್ರ ದಿನಕ್ಕೆ ಒಂದೊಂದು ಕನಸು ಕಾಣ್ತಾ ನಿನ್ನ ಮದುವೆ ಬಂದೇ ಬಿಡುತ್ತೆ. ಈ ಥರ ಬಗೆಹರಿಸೋಕ್ಕಾಗ್ದಿರೋ ಸಮಸ್ಯೆ ಬಂದಾಗೆಲ್ಲ ನನ್ನ ಅಪ್ಪನ ಹತ್ರ ಹೋಗ್ತಿದ್ದೆ. ಆದರೆ ಈಗ ಅದನ್ನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ನಾನಿದ್ದೀನಿ. ಭಜರಂಗಿ ಹಗಲು ರಾತ್ರಿ ಎರಡೂ ಒಂದೇ ಥರ ಆಗಿ ಎಲ್ಲ ಕುರುಡು ಅನಿಸ್ತಾ ಇದೆ. ಇದಕ್ಕೆಲ್ಲ ನೀನೇ ಒಂದು ದಾರಿ ತೋರಿಸ್ಬೇಕಪ್ಪ. ಅಕ್ಕ, ಇಲ್ಲಿ ಕುತ್ಕೊಂಡು ಏನೇ ಯೋಚನೆ ಮಾಡ್ತಿದ್ಯಾ? ತಗೋ, ಪಾಯಸ ತಿನ್ನು. ಅಕ್ಕ ಮಲಗಿದ್ಲಾ? ಕಣೆ, ಎಷ್ಟೋ ದಿನದ ನಂತರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಏಯ್, ನಾನಿಲ್ಲಿ ಮಾತಾಡ್ತಾ ಇದ್ರು ತಾವೆಲ್ಲೋ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ ಕಣೆ. ಗೂಬೆಗಳು ಸೈಲೆಂಟ್ ಆಗಿದ್ರೆ ಯಾರಿಗೂ ಡೌಟ್ ಬರಲ್ಲ. ಅದೇ ಮಳೆ ಜಿರ್ಲೆ ಸೈಲೆಂಟ್ ಆಗಿದ್ರೆ ಯಾವಾಗಲೂ ಬೆಂಕಿ ಹಚ್ಚಿರೋ ಸರತ್ ಪಟಾಕಿ ಥರ ಡಾಮ್ ಡೂಮ್ ಅಂತಿದ್ದೋಳು ಹೀಗಿದ್ರೆ ನಮಗೆ ಗೊತ್ತಾಗಲ್ವಾ? ಹಾಗೆ ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಕಣೆ. ಏನು, ಅಕ್ಕನ ಮದುವೆ ವಿಚಾರನಾ? ಅಯ್ಯೋ ಹೇಳಕ್ಕ. ಹೌದು ಕಣೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಇವತ್ತು ಶುಂಠಿ ಶಂಕರನ ಹತ್ರ ಮನೇಲಿ ಒಪ್ಸಿನೇ ಮದುವೆ ಮಾಡಿಸ್ಬೇಕು ಅಂತ ಏನೇನೋ ವಾದ ಮಾಡಿಬಿಟ್ಟೆ ಕಣೆ. ಆದರೆ ಈಗ ಅದು ಸಾಧ್ಯ ಇಲ್ಲ ಅನ್ನಿಸ್ತಿದೆ ಕಣೆ. ಸಾಲದಕ್ಕೆ ಅಕ್ಕನ ಹತ್ರ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಎಲ್ಲ ನೋಡ್ಕೋತೀನಿ ಅಂದಿದ್ದೀನಿ. ಆದರೆ ಈಗ ಏನು ನೋಡ್ಕೊಳ್ಳೋದು ಅರ್ಥ ಆಗ್ತಿಲ್ಲ ಕಣೆ. ನೀನು ವಾದ ಮಾಡಿದಾಗ ವೇದಾಂತ್ ಅವ್ರು ಏನು ಹೇಳಿದ್ರು? ನಮ್ಮನೇಲೇನೋ ಒಪ್ಪಿದ್ರು ಒಪ್ಪೋದು, ಆದರೆ ನಿಮ್ಮನೆ ಕತೆ ಏನು? ಮೊದಲೇ ನಮ್ಮಿಬ್ರು ಫ್ಯಾಮಿಲಿಗೆ ಆಗಬಾರಲ್ಲ ಅಂತ ಹೇಳ್ತಿದ್ರು. ಕರೆಕ್ಟ್ ಅಲ್ವಾ? ಅವ್ರು ಹೇಳೋದು ಸರಿಯಾಗೇ ಇದೆ. ಇದೇನೆ ಹೀಗೆ ಹೇಳ್ತಿದ್ಯಾ?
ನಮ್ಮ ಮನೇಲಿ ಒಪ್ಪಿಲ್ಲ ಅಂದರೆ ಈಗ ಅಕ್ಕಂಗೂ ವಿಕ್ರಾಂತ್ಗೂ ಹೇಗೆ ಮದುವೆ ಮಾಡೋದು? ಸಿಂಪಲ್ ಅಕ್ಕ, ಉಳ್ದಿರೋದು ಕೂಡ ಒಂದೇ ದಾರಿ. ಏನೇ? ಇಬ್ರು ಕರ್ಕೊಂಡೋಗಿ ದೇವಸ್ಥಾನದಲ್ಲೋ ಎಲ್ಲೋ ತಾಳಿ ಕಟ್ಸೋದು. ಅವ್ರಿಬ್ರು ಮನೆ ಕರ್ಕೊಂಡು ಬಂದ್ಮೇಲೆ ಮನೆಯವ್ರಿಗೆ ಒಪ್ಕೊಳ್ದೆ ಬೇರೆ ಆಪ್ಷನ್ನೇ ಇರಲ್ಲ ಅಲ್ವಾ? ಏನೇ ಹೇಳ್ತಿದ್ಯಾ? ಸಂಸ್ಕಾರ ಇರೋ ಮನೆ ಹೆಣ್ಮಕ್ಳು ಮಾಡೋ ಕೆಲಸನ ಇದು. ನೀನು ಒಳ್ಳೆ ಹಳೆ ಮುದುಕಿ ಥರ ಆಡ್ಬೇಡ ಅಕ್ಕ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ವಿಕ್ಕಿ ಅಕ್ಕ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಂತೂ ಆಗಲ್ಲ. ಹಾಗಿದ್ಮೇಲೆ ಬೇರೆ ದಾರಿ ಏನಿದೆ? ಹಾಗೆಲ್ಲ ಮಾಡಿದ್ರೆ ಮನೇಲಿ ಒಪ್ಕೊಳ್ತಾರೇನೆ? ಮತ್ತೆ ಈಗ ಹೋಗಿ ಅವರಿಬ್ರು ಲವ್ ಮಾಡ್ತಿದ್ದಾರೆ ಅಂದ್ರೆ ಮನೇಲಿ ಒಪ್ತಾರಾ? ಖಂಡಿತ ಒಪ್ಪಲ್ಲ. ಅದು ಗೊತ್ತಿರೋದೇ ಅಲ್ವಾ. ತಾಳಿ ಅಂತ ಒಂದು ಕಟ್ಟಿಸ್ಕೊಂಬಂದ್ರೆ ಮದುವೆ ಅನ್ನೋದೊಂದು ಮುಗ್ದೋಗಿರುತ್ತೆ. ಆಮೇಲೆ ಏನು ಆಮೇಲೆ? ಸಣ್ಣ ಪುಟ್ಟ ರಾಧಾಂತ ಆಗಿ ರಂಪ ರಾಮಾಯಣ ಆಗ್ಬೋದು. ಆದರೆ ಮದುವೆನೇ ಆಗಿದೆ ಅಂತ ಗೊತ್ತಾಗಾದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಒಪ್ತಾರೆ. ಒಪ್ಪಿದ್ಮೇಲೆ ಎಲ್ಲರನ್ನೂ ಸೇರಿಸಿ ಮದುವೆ ಮಾಡ್ತಾರೆ. ಈ ಥರ ಎಷ್ಟು ಕಡೆ ಆಗಿಲ್ಲ. ಆಹಾ, ಎಷ್ಟು ಸಲೀಸಾಗಿ ಹೇಳ್ಬಿಟ್ಟೆ. ನೀನು ಆ ಶುಂಠಿ ಶಂಕರನ ಥರನೇ ಮಾತಾಡಬೇಡ. ಮನೇಲಿ ಒಪ್ಸೋದು ಮುಂದಿನ ಮಾತು. ಅಷ್ಟಕ್ಕೂ ಓಡೋಗಿ ಮದುವೆ ಆಗೋಕ್ಕೆ ಅಕ್ಕನೇ ಒಪ್ಪಲ್ಲ. ನಿನ್ನ ಹತ್ರ ಇದಕ್ಕಿಂತ ಏನಾದರೂ ಒಳ್ಳೆ ಪ್ಲಾನ್ ಇದೆಯಾ? ಇಲ್ಲ ಅಲ್ವಾ? ಯಾವುದಕ್ಕೂ ಒಂದ್ಸತಿ ವೇದಾಂತ್ ಅವ್ರ ಹತ್ರ ಈ ವಿಚಾರನ ಮಾತಾಡು. ಹೇಗೆ ಏನು ಅಂತ ಒಂದು ಒಪಿನಿಯನ್ ತಗೋ, ಆಮೇಲೆ ನೋಡಿದ್ರಾಯ್ತು. ಹೇಳಿ ಮೇಡಮ್, ಏನು ಡಿಸೈಡ್ ಮಾಡಿದ್ರಿ? ನೀವು ಅಪ್ಪ ಅಮ್ಮ ಖುಷಿಯಾಗಿ ದಾರಿ ಕೊಡೋದಕ್ಕೆ ಒಪ್ಕೊಂಡ್ರಾ? ಈಗ ಕಿಚ್ಚಾಸೋದೆಲ್ಲ ಇಟ್ಕೋಬೇಡ ಅಂತ ಹೇಳಿಲ್ಲ ನಿಂಗೆ. ಈಗ ಡೈರೆಕ್ಟಾಗಿ ಕೇಳಿದ್ರೆ ಹೇಗೆ? ಗ್ರೀಟಿಂಗ್ ಕಾರ್ಡ್ ಬರ್ಕೊಡ್ಲಾ? ಇಲ್ಲ ಅಫಿಷಿಯಲ್ ಆಗಿ ಲೆಟ್ರ್ ಬರ್ಕೊಡ್ಲಾ? ಇಲ್ಲ ಒಂದು ಕೆಲಸ ಮಾಡ್ತೀನಿ, ನಮ್ಮ ವಿಕ್ರಾಂತಿಗೆ ನಿಮ್ಮ ಅಕ್ಕನ ಕೊಟ್ಟು ಮದುವೆ ಮಾಡ್ತೀರಂತ ಮೇಲ್ ಮಾಡ್ತೀನಿ, ಓಕೆನಾ? ನನಗೆ ನಿನ್ನ ಈ ಬುದ್ಧಿನೇ ಇಷ್ಟ ಆಗಲ್ಲ, ಬಿಟ್ಟಾಕು. ನಿನ್ನ ನೆಗ್ಲಿಜೆನ್ಸಿನೂ ನನಗೆ ಇಷ್ಟ ಆಗೋದಿಲ್ಲ. ಅಯ್ಯ ಸುಮ್ಮನಿರಯ್ಯ, ನಾವಿಬ್ರು ಇಷ್ಟಪಟ್ಟೇನು ಮದುವೆ ಆಗ್ಬೇಕಾ? ನಮ್ಮ ಅಕ್ಕ ನಮಗೋಸ್ಕರ ತುಂಬ ತ್ಯಾಗ ಮಾಡಿದ್ದಾಳೆ. ನಾವು ಅಕ್ಕ ತಂಗಿರು ಹೇಗಾದರೂ ಮಾಡಿ ಮನೇಲಿ ಒಪ್ಸ್ತೀವಿ. ಆದರೆ ಈಗ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ಏನರ್ಥ? ಏನು ಜೋಕ್ ಮಾಡ್ತಿದ್ಯಾ? ನಿಮಿಷಕ್ಕೊಂಥರ ಮಾತಾಡಿ ಮೆಂಟ್ರಿ ಥರ ಆಡೋದಕ್ಕೆ ಹೋಗ್ಬೇಡ. ನೀನೇನು 6 ತಿಂಗಳಿಗೆ ಹುಟ್ಟಿದ್ಯಾ ಹೇಗೆ? ಒಂದು ಸೆಕೆಂಡ್ ಪೇಷನ್ಸಿಂದ ಕೇಳಿಸ್ಕೊಳಕ್ಕಾಗಲ್ವಾ? ಮಾತಾಡೋಕ್ಕೂ ಮುಂಚೆ ಬಂದ್ಬಿಡ್ತಾನೆ. ಸಾಧ್ಯ ಇಲ್ಲ ಅಂದರೆ ಇನ್ನೇನು? ಸಾಧ್ಯ ಇಲ್ಲ ಅಂದರೆ ನಾವೇ ಯಾಕೆ ಅಕ್ಕಂಗೂ ವಿಕ್ಕಿಗೂ ಮದುವೆ ಮಾಡಬಾರ್ದು ಅಂತ. ಒಬ್ಬಳು ಹುಡುಗಿ ಆಡೋ ಮಾತಿಂದನೂ ನನಗೆ ಖುಷಿ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಪರವಾಗಿಲ್ಲ, ನೀನು ಬ್ರಿಲಿಯಂಟ್ ಅಲ್ಲದೆ ಇದ್ರೂ ಬುದ್ಧಿವಂತ ಹೇಳ್ತಾರ ಯೋಚನೆ ಮಾಡಿದ್ಯಾ. ನನಗೆ ಇದಕ್ಕೆ ಒಪ್ಪಿಗೆ ಇದೆ. ಒಂದು ಕೆಲಸ ಮಾಡು, ನಾಳೆ ದೇವಸ್ಥಾನಕ್ಕೆ ನಿಮ್ಮ ಅಕ್ಕನ ಕರ್ಕೊಂಡು ಬಾ, ನಾನು ವಿಕ್ರಾಂತ್ನ ಕರ್ಕೊಂಡ್ಬರ್ತೀನಿ. ಮದುವೆ ಮಾಡಿ ಮುಗಿಸ್ಬೇಡ. ನಾಳೆನಾ? ಮತ್ತೆ ಇವರಿಬ್ಬರು ಲವ್ ಸ್ಟೋರಿನ ಸೀರಿಯಲ್ ಥರ 1,500 ಎಪಿಸೋಡ್ ಎಳೆಯೋದಕ್ಕಾಗತ್ತಾ? ಏನೋ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದನ್ನು ಆದಷ್ಟು ಬೇಗ ಫಿಕ್ಸ್ ಮಾಡಬೇಕು. ಹಾಗಾದ್ರೆ ದೊಡ್ಡ ಪ್ರಾಬ್ಲಮ್ಮೇ ಇದೆ. ಏನದು? ಈ ಥರ ಮದುವೆಗೆ ಅಕ್ಕನ ನಾನಿನ್ನೂ ಒಪ್ಸೇ ಇಲ್ಲ. ಹೀಗಿರುವಾಗ ಅಕ್ಕನ ನಾಳೆ ಹೇಗೆ ಕರ್ಕೊಂಡು ಬರೋದು? ಅದು ಅಲ್ಲದೆ ಅವಳು ಈ ಥರ ಮದುವೆ ಆಗೋದಕ್ಕೆಲ್ಲ ಒಪ್ಪೋದೂ ಇಲ್ಲ. ಏಯ್, ಏನು ಆಟ ಆಡ್ತಿದ್ದೀರಾ ನೀವು? ಇದಕ್ಕೆ ನನಗೆ ಹುಡುಗಿರ್ ಕಂಡ್ರೆ ಇರಿಟೇಟ್ ಆಗೋದು. ಲವ್ ಮಾಡಾದ್ಮೇಲೆ ಒಪ್ಕೋಬೇಕು. ನನ್ನ ತಮ್ಮ ನಿಮ್ಮ ಅಕ್ಕನಿಂದ ಸುತ್ತೋದೋಕೆ, ಲವ್ ಮಾಡೋದೋಕೆ, ಅವನ ಅಪ್ಪ ಅಮ್ಮನ ಬಿಟ್ಟು ಬರೋದು ಓಕೆ. ಆದರೆ ನಿಮ್ಮ ಅಕ್ಕನಿಗೆ ಈ ರೀತಿ ಮದುವೆ ಆಗೋದು ಮಾತ್ರ ನಾಟ್ ಓಕೆ. ಏನು ಕರ್ಮ ರೀ ಇದು? ನೋಡು, ನಿನಗೆ ನಮ್ಮ ಅಕ್ಕನ ಬಗ್ಗೆ ಏನು ಗೊತ್ತಿಲ್ಲ. ಸೊ ನೀನು ಅವಳ ಬಗ್ಗೆ ಏನು ಮಾತಾಡಬೇಡ. ಈಗ ನೀನೇ ಹೇಳ್ತಿಯಲ್ಲ, ಇನ್ನೇನು ಗೊತ್ತಾಗಬೇಕು? ಸಾಕು ಸುಮ್ನಿರಯ್ಯ, ನಿನಗಿದೆಲ್ಲ ಅರ್ಥ ಆಗಲ್ಲ. ಅಕ್ಕನ ಪ್ರಪಂಚದಲ್ಲಿ ಅವಳಿಗೆ ಅವ್ರ ಅಪ್ಪ ಅಮ್ಮನೇ ದೇವ್ರು. ಅವ್ರು ಹಾಕಿರೋ ಗೆರೆನ ಅವಳು ಯಾವತ್ತೂ ದಾಟಿಲ್ಲ. ನಿಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಹಣೆ ಬರನೇ ಎಷ್ಟು. ಹೌದು ಕಣಯ್ಯ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಿರಿಮಗಳ ಸಮಸ್ಯೆ ನಿನಗೆಲ್ಲ ಅರ್ಥ ಆಗಬೇಕು. ಇಂಥದ್ದು ಓದು ಅಂದರು ಓದಿದ್ಲು, ಓದಿದ್ದು ಸಾಕು ಅಂದರು ಬಿಟ್ಲು, ಕೆಲಸ ಮಾಡಬೇಡ ಅಂದರು ಮಾಡಲಿಲ್ಲ. ಯಾಕೆ ಗೊತ್ತಾ? ಅವಳಿಂದ ನಾವು 3 ಜನ ಹೆಣ್ಮಕ್ಳಿದ್ದೀವಿ, ಅವಳ ಬುದ್ಧಿನೇ ಕಲಿತೀವಿ ಅಂತ ಹೆದರಿಸಿ ಬೆಳೆಸಿದ್ದಾರೆ ಅವಳನ್ನ. ಮತ್ತೆ ಲವ್ ಮಾಡೋದಕ್ಕಾಗತ್ತೆ? ಮುಟ್ಟಾಳಂತರ ಮಾತಾಡಬೇಡ. ಅವಳು ಮನುಷ್ಯಳೆ, ಅವಳಿಗೂ ಭಾವನೆಗಳಿರುತ್ತೆ, ಕನಸುಗಳಿರುತ್ತೆ, ಆಸೆಗಳಿರುತ್ತೆ. ಅವಳ ಮೈಯಲ್ಲೂ ರಕ್ತಾನೇ ಹರಿತಿರೋದು.
ಆದರೂ ಅದನ್ನೆಲ್ಲ ಅವಳು ಕಂಟ್ರೋಲ್ ಮಾಡಿಕೊಂಡು ಎಲ್ಲಿ ತನ್ನ ಪ್ರೀತಿಯಿಂದ ಮನೋರೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಅಂತ ಕೊರಗ್ತಾಳೆ. ಅದಕ್ಕೆ ಮನ್ಸಲ್ಲಿ ತನ್ನ ಪ್ರೀತಿ ಇಟ್ಕೊಂಡು ಹೇಳೋಕ್ಕಾಗದೆ ಒದ್ದಾಡಿದ್ದು. ಇದೆಲ್ಲ ನಿನ್ನಂಥ ದುಡ್ಡಿನ ಮುಖ ನೋಡಿದವ್ರಿಗೆ ಎಲ್ಲ ಅರ್ಥ ಆಗುತ್ತೆ. ಬರೀ ಕಷ್ಟ ನುಂಗ್ಕೊಂಡು ಮರ್ಯಾದೆಗೆ ಹಂಚ್ಕೊಂಡು ಬದುಕ್ತಿರೋಳಿಗೆ ಅಷ್ಟು ಸಲಿಸಲ್ಲ, ಗೊತ್ತಾಯ್ತಾ? ಒಂದು ಮಾತಾಡಿದ್ರೆ 100 ಮಾತಾಡ್ತೀಯ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋ ಬದಲು ಇರೋ ಪ್ರಾಬ್ಲಮ್ಗೆ 1000 ರೀಸನ್ಸ್ ಹೇಳ್ತಿದ್ದೀನಿ. ನನಗದೆಲ್ಲ ಗೊತ್ತಿಲ್ಲ. ನಾಳೆ ನಾನು ವಿಕ್ರಾಂತನ ಕರ್ಕೊಂಬರ್ತೀನಿ, ನೀನು ನಿಮ್ಮ ಅಕ್ಕನ ಕರ್ಕೊಂಬರ್ಬೇಕು ಅಷ್ಟೇ. ನೀನು ಹೇಳ್ದಷ್ಟು ಸುಲಭ ಅಲ್ಲಪ್ಪ ಇದೆಲ್ಲ. ಪುರೋಹಿತರು ಬಾಕಿ ವಿಚಾರದ ಬಗ್ಗೆ ನೀವೇನೋ ತಲೆ ಕೆಡ್ಸ್ಕೊಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಾನು ಹೇಳೋದನ್ನ ಸೀರಿಯಸ್ ಆಗಿ ಯೋಚನೆ ಮಾಡಿ. ನಿಮ್ಮ ಅಕ್ಕನ ಭವಿಷ್ಯ ಇವಾಗ ನಿನ್ನ ಕೈಲಿದೆ. ಬರ್ತೀನಿ. ಯಾಕಕ್ಕ ಅರ್ಜೆಂಟಾಗಿ ಕಾಲ್ ಮಾಡಿಲ್ ಬಾ ಅಂತ ಹೇಳಿದೆ? ಅಕ್ಕನ ತವ್ರ ಮನೆಯಿಂದ ಒಂದು ಸೀರೆ ಏನಾದರೂ ಕೊಡ್ಬೇಕಲ್ವೇನೆ, ಅದಕ್ಕೆ. ಈಗ ಏನು ಅರ್ಜೆಂಟ್ ಇದೆ? ಅದನ್ನ ಮದ್ವೆಲಿ ತಾನೇ ಕೊಡೋದು. ಯೋ, ನಾಳೆನೇ ಅಕ್ಕನ ಮದ್ವೆ ಕಣೆ. ಏನು ನಾಳೆ ಮದ್ವೆನಾ? ಏನು ತಮಾಷೆನಾ? ಹಲೋ, ಅದು ನನ್ನ ಡೈಲಾಗು. ಏನೋ ದೊಡ್ಡದಾಗಿ ಮದುವೆ ಮಾಡಿಸಿ ಕರ್ಕೊಂಬಂದ್ರೆ ಆಯಿತು ಅಂದೆ, ಈಗ ಅದನ್ನೇ ಮಾಡ್ತಿರೋದು. ಈ ಥರ ಮದುವೆ ಎಲ್ಲ ಅರ್ಜೆಂಟಲ್ಲೇ ಆಗೋದು. ನಾನು ಕಷ್ಟಪಟ್ಟು ಮನ್ಸು ಕಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ಬಟ್ಟೆ ತೊಗೊಳೋದ್ರಲ್ಲಿ ನಿನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಿನ್ನನ್ನು ಕರೆಸ್ದೆ. ದುಡ್ಡು, ಪಾಕೆಟ್ ಮನಿ, ಅದು ಇದು ಅಂತ ಎಲ್ಲ ತಂದಿದ್ದೀನಿ. ನೀನು ಸುಮ್ಮನೆ ಬಾ ನನ್ನ ಜೊತೆ. ಏನು ಬೇಕಾಯ್ತು ಮೇಡಮ್? 2,000 ರೂಪಾಯಿ ಒಳಗಡೆ ರೇಷ್ಮೆ ಸೀರೆ ತೋರಿಸ್ತೀರಾ? ನಮ್ಮ ಅಂಗಡಿಲಿ ಎಲ್ಲ ಥರ ವೆರೈಟಿ ಸೀರೆಸು ಇದೆ, ಬನ್ನಿ ತೋರಿಸ್ತೀನಿ. ಸೌಮ್ಯ, ಇವ್ರಿಗೆ 2,000 ರೂಪಾಯಿ ಒಳಗಡೆ ರೇಷ್ಮೆ ಸೀರೆ ತೋರಿಸಿ. ಸೌಮ್ಯ, ಈ ಕಡೆ ಬನ್ನಿ ನೀವು. ಅಕ್ಕ ಹಿಂದೆ ನೋಡೆ. ಏನೇ? ಅಯ್ಯೋ ನೋಡೆ.